ಕನ್ನಡ ಶಾಲೆಗಳು ಒಂದೊಂದಾಗಿ ಬಾಗಿಲು ಮುಚ್ತಾ ಇರೋ ಹೊತ್ತಿಗೆ ಈ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಮಾತ್ರ ಸೀಟು ಪಡೆಯೋದಕ್ಕೆ ಹರಸಾಹಸ ನಡೆಯುತ್ತೆ. ಇಲ್ಲಿ ಪ್ರವೇಶ ಪರೀಕ್ಷೆ ಬರದೆ ಸೀಟನ್ನ ಗಿಟ್ಟಿಸ್ಕೊಳ್ಬೇಕಾಗತ್ತೆ. ಆಶ್ಚರ್ಯ ಅಂದ್ರೆ ಇಲ್ಲಿರೋ 150 ಸೀಟಿಗೆ ಅರ್ಜಿ ಸಲ್ಲಿಸುವ ಮಕ್ಕಳ ಸಂಖ್ಯೆಯಂತೂ 20,000 ಅಂದ್ರೆ ನೀವು ನಂಬಲೇಬೇಕು. ಹಾಗಿದ್ರೆ ಈ ಶಾಲೆ ಯಾವುದು, ಕನ್ನಡದ ಆ ಶಾಲೆಗಿರುವ ಅಂತಹ ಗತ್ತು ಡಿಮಾಂಡು ಏನು ಅನ್ನೋದನ್ನ ನೀವೆಲ್ಲರೂ ನೋಡ್ಲೇಬೇಕು. ಅಬ್ಬಬ್ಬಾ, ಇವರೆಲ್ಲ ಕನ್ನಡ ಮಾಧ್ಯಮ ಶಾಲೆಯ ತರಗತಿಯೊಂದರ ಪ್ರವೇಶಕ್ಕೆ ಹೀಗೆ ಮುಗಿಬಿದ್ದಿದ್ದಾರೆ ಅಂದ್ರೆ ನೀವೆಲ್ಲ ನಂಬಲೇಬೇಕು. ಅಂತಹ ತಾಕತ್ತು ಕನ್ನಡ ಮಾಧ್ಯಮಕ್ಕಿದೆ ಅಂತ ತೋರಿಸಿಕೊಟ್ಟಿರೋದು ಶಿಕ್ಷಣಕ್ಕೆ ಹೆಸರುವಾಸಿಯಾಗಿರೋ ಕಡಲ ತಡಿಯ ಹೆಸರಾಂತ ಶಿಕ್ಷಣ ಸಂಸ್ಥೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ. ನೋಡಿ ಸಿರಿ, ವಿರಾಸತ್ ಮೂಲಕ ಮನೆ ಮಾತಾಗಿರುವ ದಕ್ಷಿಣ ಜಿಲ್ಲೆಯ ಶಿಕ್ಷಣ ಕಾಶಿ ಮೂಡಬಿದ್ರಿಯ ಆಳ್ವಾಸ್ ಕನ್ನಡ ಮಾಧ್ಯಮ ಶಾಲೆ ಕನ್ನಡ ಮಾಧ್ಯಮ ಶಿಕ್ಷಣದಲ್ಲೊಂದು ಕ್ರಾಂತಿ ಮೊಳಗಿಸಿದೆ. ಅಂದಹಾಗೆ ಹೀಗೆ ಪರೀಕ್ಷೆ ನಡೆದದ್ದು 2025-26ನೇ ಸಾಲಿನ 6, 7, 8 ಮತ್ತು 9ನೇ ತರಗತಿಗಾಗಿ. ಈ 4 ತರಗತಿಗಳ 150 ಸೀಟುಗಳಿಗೆ 20,000ಕ್ಕೂ ಅಧಿಕ ಮಕ್ಕಳು ಅರ್ಜಿ ಸಲ್ಲಿಸಿದ್ದು, ಮೂಡಬಿದ್ರಿಯ ಆಳ್ವಾಸ್ ಕ್ಯಾಂಪಸ್ನಲ್ಲಿ ದಾಖಲೆ ಅನ್ನೋ ರೀತಿಯಲ್ಲಿ ಪ್ರವೇಶ ಪರೀಕ್ಷೆ ನಡೆದಿದೆ. ಕನ್ನಡ ಮಾಧ್ಯಮಕ್ಕೆ ಇರೋ ತಾಕತ್ತನ್ನ ಈ ಶಾಲೆ ತೋರಿಸಿಕೊಟ್ಟಿದೆ. ಈ ಒಂದು ಕೆಲಸದ ಮುಖಾಂತರ ಇಲ್ಲಿ ನಡೆಯುವಂತ ಎಲ್ಲ ವಿಚಾರವನ್ನು ನೋಡುವಾಗ ನಿಜವಾಗಿ ಕನ್ನಡದ ಮೇಲೆ ಪ್ರೀತಿ ಇದ್ದವರಿಗೆ, ಈ ಕನ್ನಡ ನಾಡಿನಲ್ಲಿ ನಾವು ಜನ್ಮ ತಾಳಿ ನಮ್ಮ ದೀರ್ಘವಾದಂಥ ನಮ್ಮ ಬದುಕನ್ನು ಮಾಡಿ ಬೇಕಾದಷ್ಟು ಈ ನೆಲದಲ್ಲಿ ನಾವು ನಮ್ಮ ವೃತ್ತಿಯನ್ನು ಮಾಡಿಕೊಂಡು ನಾವು ಮಾಡಿದಂಥ ಸಂಪಾದನೆ ಇರ್ಬೋದು, ನಮ್ಮ ಇಡೀ ಎಲ್ಲ ನಮ್ಮ ಕುಟುಂಬಸ್ಥರು ಮತ್ತು ಇಲ್ಲೇ ಇರುವಂಥದ್ದು, ಇದೆಲ್ಲವನ್ನು ಗಮನಿಸುವಾಗ ನಮಗೆ ಎಷ್ಟು ದೊಡ್ಡ ಋಣ ಈ ಕರ್ನಾಟಕದ ಈ ಕನ್ನಡ ನಾಡಿನ ಈ ಭಾಷೆಯ ಇದರ ಋಣ ಇದೆ. ಇವತ್ತು ನಮ್ಮ ಭಾಷೆಯನ್ನು ಕಟ್ಟಲಿಕ್ಕಾಗಿ ನಮ್ಮ ಪೂರ್ವಜರು ಕಾಲಕಾಲದಲ್ಲಿ ಎಷ್ಟು ವರ್ಷ ದೀರ್ಘ ಕಾಲ ತೆಗೆದುಕೊಂಡರು. ಇಡೀ ಒಂದು 2,000 ವರ್ಷಕ್ಕಿಂತ ಮೇಲೆ ಈ ಸುಂದರವಂತ ಕನ್ನಡದ ಭಾಷೆಯನ್ನು ಕಟ್ಟಲಿಕ್ಕಾಗಿ ಅದು ಆಡು ಭಾಷೆ ಆಗಿರ್ಬೋದು, ಸಾಹಿತ್ಯ ದೃಷ್ಟಿಯಿಂದ ಇರ್ಬೋದು, ಅಥವಾ ಅದನ್ನು ನಂಬಿಕೊಂಡಿರುವಂಥ ಸಾಂಸ್ಕೃತಿಕ ಚಟುವಟಿಕೆಗಳಿರ್ಬೋದು, ಒಟ್ಟು ಈ ಕನ್ನಡದ ಭಾಷೆಯನ್ನು ಹೇಗೆ ಕಟ್ಟಿದ್ದಾರೆ ಎಂಬುದನ್ನು ನಾವು ನೆನೆಸಿಕೊಳ್ಳುವ. ಇದೇ ರೀತಿ ನಮ್ಮ ಪೂರ್ವಜರು ಆ ಸಮಯದಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳನ್ನು ಹೇಗೆ ಕಟ್ಟಿದ್ರು, ಅದು ಪ್ರೈವೇಟ್ ಆಗಿರ್ಬೋದು, ಸರ್ಕಾರಿ ಅನುದಾನಿತವಾಗಿರ್ಬೋದು, ಸರ್ಕಾರಿ ಇರ್ಬೋದು, ಎಷ್ಟು ವಿದ್ಯಾಸಂಸ್ಥೆಗಳು ನಮ್ಮ ಕರ್ನಾಟಕದಲ್ಲಿ ಕನ್ನಡ ನಾಡಿನಲ್ಲಿ ಆಯಿತು. ಇದೊಂದು ವಿಚಾರ ಮಾತ್ರ ಅಲ್ಲ, ನಾವು ಭಾಳ ಸೂಕ್ಷ್ಮವಾಗಿ ಗಮನಿಸಿದರೆ ಇಂಥ ಹಲವು ಫೀಲ್ಡ್ಗಳಿವೆ. ಇವತ್ತು ಭಾಳ ಆರೋಗ್ಯಕ್ಕೆ ಸಂಬಂಧಪಟ್ಟ ಫೀಲ್ಡ್ಗಳಿರ್ಬೋದು, ನಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟ ನಮ್ಮ ಫೀಲ್ಡ್ಗಳಿರ್ಬೋದು, ಅಥವಾ ನಮ್ಮ ಧಾರ್ಮಿಕವಂಥ ಚಿಂತನೆಗಳಿರ್ಬೋದು, ಎಲ್ಲ ವಿಚಾರವನ್ನು ಒಮ್ಮೆ ನಮ್ಮ ಇಡೀ ಇತಿಹಾಸವನ್ನು ಇಟ್ಕೊಂಡು ನೀವೊಮ್ಮೆ ಗಮನಿಸಿ. ಆದರೆ ನಾನು ಹೇಳಿದಂಥ ಇಂಥ ಎಲ್ಲ ವಿಚಾರಗಳು ಈ ಕಾಲಕಾಲದಲ್ಲಿ ಬದಲಾವಣೆಗಳಾಗುವಾಗ, ಸವಾಲುಗಳು ಬರುವಾಗ, ಜಾಗತಿಕ ಮಟ್ಟದಲ್ಲಿ ಚಿಂತನೆಯನ್ನು ಮಾಡುವಾಗ ಅದೆಲ್ಲವೂ ಮೇಲ್ದರ್ಜೆಗೆ ಹೋಗಿ ಇವತ್ತೂ ಕೂಡ ಅದು ಎಷ್ಟು ವೈಭವೀಕರಣವಾಗಿ ಹೇಗೆ ನಡೀತದೆ ಎಂಬುದನ್ನು ಗಮನಿಸಿ. ಒಂದು ಧಾರ್ಮಿಕವಂತ ಚಟುವಟಿಕೆಯನ್ನೇ ತೆಗೆದು ನೋಡಿದರೆ ಹಿಂದೆಯೂ ಕೂಡ ಎಷ್ಟು ಧಾರ್ಮಿಕ ವಿಚಾರವನ್ನು ಜನರ ಶಕ್ತಿಯ ಮೇಲೆ ಕಟ್ಟಿದ್ದಾರೆ ಎಂಬುದನ್ನು ಅವಲೋಕಿಸುವ. ಇಂಥ ಕಾಲಘಟ್ಟದಲ್ಲಿ ಇಷ್ಟೆಲ್ಲ ಧಾರ್ಮಿಕ ಚಟುವಟಿಕೆಗೆ ಆಗ್ತಾ ಇರುವಾಗಲೂ ಇವತ್ತೂ ಕೂಡ ಆ ಧಾರ್ಮಿಕವಾದ ವಿಚಾರ ಯಾವ ರೀತಿ ವೈಭವೀಕರಣ ಹಾಕ್ಕೊಂಡು, ಯಾವ ರೀತಿ ಜನರು ತೊಡಗಿಸಿಕೊಂಡು, ಎಷ್ಟು ದುಡ್ಡನ್ನು ಅದಕ್ಕೆ ಹಾಕ್ಕೊಂಡು ಯಾವ ರೀತಿ ಮೆರೆಯುತ್ತದೆ ಎಂಬುದನ್ನು ನಾವು ಗಮನಿಸುವ. ಹೀಗೆ ಹಲವಾರು ಫೀಲ್ಡ್ಗಳನ್ನು ನಾನು ಹೇಳ್ತಾ ಹೋಗ್ಬೋದು. ಆದರೆ ಕನ್ನಡ ಅಂತ ಆಗುವಾಗ, ಕನ್ನಡದ ಭಾಷೆ ಅಂತೇಳಿ ಆಗುವಾಗ ಹಿಂದೆ ಇದ್ದಂಥ ಆ ಒಂದು ಶಕ್ತಿ, ಆ ಒಂದು ವಿಚಾರ ಮುಂದುವರೆದ ಭಾಗವಾಗಿ ನಾವೆಲ್ಲರೂ ಇಷ್ಟೆಲ್ಲ ಋಣ ಇದ್ದುಕೊಂಡು ನಾವು ಎಷ್ಟು ಮಟ್ಟಿಗೆ ಅದನ್ನು ಮುಂದೆ ಮೇಲ್ದರ್ಜೆಗೆ ತಂದೆವು ಅಂತ ಒಮ್ಮೆ ಆಲೋಚನೆ ಮಾಡಿದ್ರೆ ನಮಗೆ ಗೊತ್ತಾಗ್ತದೆ. ಇದರ ಜೊತೆ ಯಾರೇ ಆಗಲಿ, ರಾಜಕಾರಣಿ ಆಗಲಿ ಅಥವಾ ಯಾವುದೇ ಆಗಲಿ, ಇವತ್ತು ವೇದಿಕೆಯಲ್ಲಿ ಈ ಕನ್ನಡದ ಬಗ್ಗೆ, ಸ್ವಾಭಿಮಾನದ ಬಗ್ಗೆ ಹೇಗೆ ಮಾತಾಡ್ತಾರೆ ಎಂಬುದನ್ನು ಗಮನಿಸಿ. ರಾಜಕಾರಣಿಗಳು ಕೂಡ ಸಂದರ್ಭ ಬಂದಾಗ ಇಡೀ ನಾನು ಮಣ್ಣಿನ ಮಗ ಅಂತ ಎದೆ ತಟ್ಟುತ್ತಾ ಈ ಶಾಲೆಗಳ ಈ ಕನ್ನಡ
ಭಾಷೆಯ ಬಗ್ಗೆ ಎಷ್ಟು ಗಂಭೀರವಾಗಿ ಮಾತಾಡ್ತಾರೆ, ಎಷ್ಟು ಸ್ವಾಭಿಮಾನ ಮಾತಾಡ್ತಾರೆ ಎಂಬುದನ್ನು ಗಮನಿಸಿ. ಇದರ ಬಗ್ಗೆ ಹೋರಾಟ ಮಾಡುವಂಥ ಬಹಳಷ್ಟು ಸಂಘಟನೆಗಳಿದೆ, ಅವರ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಇದೆ. ಯಾವುದೇ ಒಂದು ಕನ್ನಡ ಭಾಷೆಗೆ ಧಕ್ಕೆ ಬಂದಾಗ ಇವತ್ತು ಯಾವ ರೀತಿಯ ಹೋರಾಟಗಳು ನಡೀತದೆ ಎಂಬುದನ್ನು ತಾವುಗಳು ಗಮನಿಸಿ. ಆದರೆ ಏನೇ ಇದ್ದರೂ ಕೂಡ ಕನ್ನಡ ಮಾಧ್ಯಮ ಶಾಲೆಗಳು ಗಟ್ಟಿಯಾಗಿ ಉಳಿದಿದ್ದರೆ, ಈ ಕಾಲದಲ್ಲಿ ಉಳಿದೇ ಹೋದರೆ ಮುಂದೆ ಕನ್ನಡ ಭಾಷೆಗೆ ಭವಿಷ್ಯ ಉಂಟು ಅಂತೇಳಿ ನಾನು ಹೇಳಲಿಕ್ಕೆ ಸಿದ್ಧನಿಲ್ಲ. ಆಡು ಭಾಷೆಯಾಗಿ ಸ್ವಲ್ಪ ಮೆರೀಬಹುದು ಬಿಟ್ಟರೆ ಕನ್ನಡದ ಇಡೀ ಶಕ್ತಿ, ಅದರ ಇಡೀ ಸಾಹಿತ್ಯ, ಅದರ ಇಡೀ ಸಾಂಸ್ಕೃತಿಕ ವಿಚಾರ ಇದನ್ನೆಲ್ಲ ಮುಂದೆ ಕೊಂಡೋಗಬೇಕಾದ್ರೆ ಕನ್ನಡ ಮಾಧ್ಯಮ ಶಾಲೆ ಗಟ್ಟಿಯಾದರೆ ಮಾತ್ರ ಸಾಧ್ಯ ಹೊರತು ಇಲ್ಲದ್ರೆ ಅಸಾಧ್ಯವಾದಂಥ ಇದು ವಿಚಾರ. ಇನ್ನು ಏನಿದ್ರೂ ಕೂಡ ಅದು ಶಾಲೆಯ ಮುಖಾಂತರವೇ ಆಗಬೇಕು ಹೊರತು ಬೇರೆ ಅದಕ್ಕೆ ಇನ್ನೊಂದು ದಾರಿ ಎಂಬುದು ಇಲ್ಲವೇ ಇಲ್ಲ. ಹೀಗಾಗುವಾಗ ಒಮ್ಮೆ ಆಲೋಚನೆ ಮಾಡಿ, ಹಿಂದೆ ಕನ್ನಡ ಮಾಧ್ಯಮ ಶಾಲೆಯನ್ನು ಕಟ್ಟುವಾಗ ಊರಿನವರಿಗೆ, ಸರ್ಕಾರಕ್ಕೆ, ಇಲಾಖೆಗಳಿಗೆ, ಸಂಘ ಸಂಸ್ಥೆಗಳಿಗೆ ಎಷ್ಟು ಒಂದು ಮುತುವರ್ಜಿತ್ತು, ಆತುರ ಇತ್ತು. ಪ್ರತಿಯೊಬ್ಬರು ಒಂದು ಸ್ಪರ್ಧೆ ಮುಖಾಂತರ ಮಾಡಿದಾಗೆ ಅಲ್ಲಲ್ಲಿ ಎಷ್ಟು ಶಾಲೆಗಳನ್ನು ಕಟ್ಟಿದ್ರು ಕನ್ನಡ ಮಾಧ್ಯಮ ಶಾಲೆ. ಒಂದು 100 ವರ್ಷದ ಇತಿಹಾಸವನ್ನು ತೆಗೆದು ನೋಡಿದ್ರೆ ಎಷ್ಟು ಕನ್ನಡ ಮಾಧ್ಯಮ ಶಾಲೆಗಳನ್ನು ಕಟ್ಟಿದ್ರು. ಇದೆಲ್ಲವೂ ಈಗ ಸರ್ಕಾರಿ ಅನುದಾನಿತ ಶಾಲೆಗಳೇ ಅತಿ ಹೆಚ್ಚಾಗಿ ಉಳಿದಿದೆ. ಪ್ರೈವೇಟ್ ವಿದ್ಯಾಸಂಸ್ಥೆಗಳು ಅಷ್ಟಕ್ಕಷ್ಟೇ ಈಗ ಉಳಿದಿದೆ. ಅಂದರೆ ಯಾವುದೇ ಸರ್ಕಾರದಿಂದಾಗಲಿ ಎಲ್ಲಿಂದಾಗಲಿ ಶುಲ್ಕ ತಗೊಳ್ಳದೆ, ಅನುದಾನ ಸಿಕ್ಕದೆ, ಹೇಗೆ ಒಂದು ಇಂಗ್ಲೀಷ್ ಮಾಧ್ಯಮ CBSE ICSE ಪ್ರೈವೇಟ್ ಶಾಲೆಗಳುಂಟ, ಅದೇ ರೀತಿಯ ಶಾಲೆಗಳು ನಮ್ಮ ನಾಡಿನಲ್ಲಿ ಎಲ್ಲೂ ನಮಗೆ ಗೋಚರವಾಗ್ತಾ ಇದೆ. ಇದು ಬಹಳ ದೊಡ್ಡ ನಮ್ಮ ದುರಂತ. ಡಾಕ್ಟರ್ ಎಂ ಮೋಹನ್ ಆಳ್ವಾ ನೇತೃತ್ವದ ಮೂಡಬಿದ್ರೆಯ ಪುತ್ತಿಗೆಯಲ್ಲಿರುವ ಆಳ್ವಾಸ್ ಕನ್ನಡ ಮಾಧ್ಯಮ ಶಾಲೆಗೆ ವರ್ಷದಿಂದ ವರ್ಷಕ್ಕೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ. 2025-26ನೇ ಸಾಲಿನ ಪ್ರವೇಶ ಪರೀಕ್ಷೆಗಾಗಿ ಪತ್ರಿಕಾ ಪ್ರಕಟಣೆ ನೀಡಿ ಆನ್ಲೈನ್ ಮೂಲಕ ಅರ್ಜಿಯನ್ನ ಆಹ್ವಾನಿಸಲಾಗಿತ್ತು. ಮುಂದಿನ ಶೈಕ್ಷಣಿಕ ದಾಖಲಾತಿಗಾಗಿ 20,000ಕ್ಕಿಂತ ಹೆಚ್ಚು ಮಕ್ಕಳು ಅರ್ಜಿ ಸಲ್ಲಿಸಿ 15,000ಕ್ಕಿಂತ ಹೆಚ್ಚು ಮಕ್ಕಳು ಪ್ರವೇಶ ಪರೀಕ್ಷೆಗೆ ಹಾಜರಾಗಿದ್ದಾರೆ. ವಿಶೇಷ ಅಂದ್ರೆ ಕೇರಳ, ಮಹಾರಾಷ್ಟ್ರದಿಂದ ಮಕ್ಕಳು ಕನ್ನಡ ಮಾಧ್ಯಮ ಶಾಲೆಯ ಸೇರ್ಪಡೆಗೆ ಆಸಕ್ತಿ ತೋರಿದ್ದಾರೆ. ನಾವು ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕು ಶಿರಗುಪ್ಪಿಯಿಂದ ಬಂದಿದ್ದೀವಿ. ಇಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ತೊಗೊಂಡು ಬಂದಿದ್ದೀವಿ. ನಾವು ಕನ್ನಡ ಮೀಡಿಯಮು ಆಲ್ರೆಡಿ ನಾನು ಒಬ್ಬ ಟೀಚರ್ ಆಗಿ ಇಂಗ್ಲೀಷ್ ಮೀಡಿಯಂನಲ್ಲಿ ಕಲಿಸ್ತೀನಿ. ಆದರೆ ನನ್ನ ಮಗಳನ್ನು ಕನ್ನಡ ಮೀಡಿಯಂನಲ್ಲಿ ಅಡ್ಮಿಷನ್ ಮಾಡಿಸಿದ್ದೀನಿ. ಯಾಕಂದರೆ ಅವ್ರದ್ದು ಮಾತೃಭಾಷೆ ಸ್ಟ್ರಾಂಗ್ ಆಗಬೇಕು. ಮಾತೃಭಾಷೆ ಸ್ಟ್ರಾಂಗ್ ಇದ್ದರೆ ಯಾವ ಜಗತ್ತಿನ ಯಾವುದು ಭಾಷೆ ಕಲಿಬೋದು. ಹೀಗಾಗಿ ನಾವು ಕನ್ನಡ ಮೀಡಿಯಂ ಅಡ್ಮಿಷನ್ ಮಾಡಿಸಿದ್ದೀವಿ ನಮ್ಮ ಹುಡುಗಿನ. ಹೌದು, ಇಲ್ಲಿ ಫ್ರೀ ಎಜುಕೇಷನ್ ಕೊಡ್ತಾರೆ. ಅದು ನಮ್ಮ ಮೆರಿಟ್ನಲ್ಲಿ ಕುತ್ಕೊಂತಂದರೆ ಫ್ರೀ ಎಜುಕೇಷನ್ ಇದೆ. ಅದು ಅವರು ಎಂಟ್ರೆನ್ಸ್ನಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅದರ ಮೇಲೆ ಅಲ್ಲಿ ಇವರು ಇದಕ್ಕೆ ಅಡ್ಮಿಷನ್ ಕೊಡ್ತಾರೆ. ಇಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳು 6ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಉಚಿತ ವಸತಿ, ಊಟೋಪಚಾರ ಸಹಿತ ಶಿಕ್ಷಣವನ್ನ ಪಡಿತಾರೆ. ಕರ್ನಾಟಕದ ಹೆಚ್ಚಿನ ಎಲ್ಲಾ ಜಿಲ್ಲೆಗಳಿಂದಲೂ ಮಕ್ಕಳು ಪ್ರವೇಶ ಪರೀಕ್ಷೆಗೆ ಹಾಜರಾಗಿದ್ರು. ಇಲ್ಲಿ ಶಿಕ್ಷಣ ಪಡೆಯೋ ಭಾಗ್ಯ ಎಲ್ರಿಗೂ ಸಿಗೋದಿಲ್ಲ ಅಂತ ವಿದ್ಯಾರ್ಥಿಗಳ ಹೆತ್ತವರು ಅಭಿಪ್ರಾಯಪಟ್ಟಿದ್ದಾರೆ. ನನ್ನ ಹೆಸರು ದತ್ತಾತ್ರೇಯ ಶಿವಪ್ಪ ಕಿಲೇದರ. ನಾ ಸಾಕಿನ ಹುನ್ನರ್ಗೆ, ನಮ್ಮದು ತಾಲೂಕಾ ನಿಪ್ಪಾಣಿ, ಜಿಲ್ಲಾ ಬೆಳಗಾವಿ. ನಾನು ಕನ್ನಡ ಮೀಡಿಯಮ್ ನಮ್ಮ ಮಕ್ಕಳಿಗೆ ಹೇಗೆ ಆಯ್ಕೆ ಮಾಡಿದ್ರೆ, ಕನ್ನಡ ನಮ್ಮ ಕರ್ನಾಟಕದ ಒಂದು ಹೆಮ್ಮೆ. ಕರ್ನಾಟಕದಲ್ಲಿ ಕನ್ನಡ ಕಲಿಯೋದು ಇದು ನಮಗೊಂದು ಸುಲಭ ಆಯ್ತು. ನಾವು ಕನ್ನಡ ಇದು ಮೀಡಿಯಮ್ ಇದು ಮಾಡಿದ್ವಿ, ಸೆಲೆಕ್ಟ್ ಮಾಡಿದ್ವಿ. ಆಳ್ವಾಸ್ ಯಾಕೆ? ಆಳ್ವಾಸ್ದಾಗ್ರಿ ಹೆಂಗ್ರಿ, ಎಲ್ಲ ದತ್ತು ಶಿಕ್ಷಣ, ಎಲ್ಲ ಫ್ರೀ ಶಿಕ್ಷಣ ಇದೆ. ₹1 ನಮ್ಮ ಕಡೆ ದುಡ್ಡು ತೊಗೊಂಡಿಲ್ರಿ. ಆದ್ರೆ ನಾವು 2017ದಿಂದ ಇಲ್ಲಿ ನಮ್ಮ ಮಕ್ಕಳನ್ನ ಇಲ್ಲೇ ಕಲ್ಸಕತ್ತೇವ್ರಿ. ಈಗ ನಮ್ಮ ಮನೆಯಲ್ಲಿ 4 ಮಕ್ಕಳು ಕಲ್ತಿದ್ದಾರೆ. ಆ 4 ಪೈಕಿ 3 ಇಲ್ಲಿ ಆಳ್ವಾಸ್ ಸ್ಕೂಲ್ನಲ್ಲಿ ಕಲ್ತಿದ್ದಾರೆ. 8ನೇ ತರಗತಿಯಿಂದ 12ನೇ ತರಗತಿ ತನಕ. ಅದ್ರಾಗ 2 MBBS ಸೆಲೆಕ್ಷನ್ ಆಗಿ ಒಂದು ಮಗು ಈಗ ಡಾಕ್ಟರ್ ಆಗಿದ್ದಾನ್ರಿ. 2ನೇ ಮಗಳು ಈಗ ಮಂಗಳೂರು ಮುಂದೆ ಸುಳೆ ಆಗ್ತಾ ಇದೆ. ಅಲ್ಲಿ 3ನೇ ವರ್ಷನಾಗ ಈಗ MBBS ಮಾಡಕತ್ತಾಳ್ರಿ. ನನ್ನ ಮಗು ಈಗ ಇದಾರೆ ಇಲ್ಲಿ PUC ಸೆಕೆಂಡ್ ಇಯರ್ನಲ್ಲಿ 94 ಟಕ್ಕೆವರಿ ಮಾಡ್ರಿ. ಈಗ ಅವನು NLT ಮಾಡಕತ್ತಾರೆ. NLT ಮಾಡಿ ಅವನು MBBS ಸೆಲೆಕ್ಷನ್ ಮಾಡೋದಿದೆ. ಕನ್ನಡ ಮಾಧ್ಯಮ ಶಾಲೆಗಳು ವಿದ್ಯಾರ್ಥಿಗಳಿಲ್ಲದೆ ಸೊರಗ್ತಾ ಇರೋ ಈ ಹೊತ್ತಲ್ಲೇ ಆಳ್ವಾಸ್ ಕನ್ನಡ ಮಾಧ್ಯಮ ಶಾಲೆ ಮಾತ್ರ ವರ್ಷದಿಂದ ವರ್ಷಕ್ಕೆ ಸಾವಿರಾರು ಸಂಖ್ಯೆಯ ವಿದ್ಯಾರ್ಥಿಗಳಿಗೆ ಪ್ರವೇಶ ಪರೀಕ್ಷೆ ನಡೆಸಿ ಆಯ್ಕೆ ಮಾಡ್ತಿದೆ. ಇದೆಲ್ಲಕ್ಕೂ ಕಾರಣವಾಗಿರೋದು ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಗುಣಮಟ್ಟ, ಶಿಸ್ತು ಹಾಗೂ ಪೂರಕ ವಾತಾವರಣವೇ ಕಾರಣ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.